ಕೊಡಗು ಜಿಲ್ಲೆಯಲ್ಲಿ ಆನೆ ಮತ್ತು ಮನುಷ್ಯರ ನಡುವಿನ ಸಂಘರ್ಷ ಮಿತಿ ಮೀರ್ತಿದೆ. ಅರಣ್ಯದ ಅಸಮತೋಲನ, ಆಹಾರದ ಕೊರತೆ, ಜನವಸತಿ ಹೆಚ್ಚಳಗಳ ಕಾರಣದಿಂದ ಆನೆಗಳ ದಾಳಿಯೂ ಹೆಚ್ಚುತ್ತಿದೆ. ವಿಪರ್ಯಾಸವೆಂದರೆ ಕಳೆದ 2 ವಾರಗಳ ಅವಧಿಯಲ್ಲಿ ಕೊಡಗಿನಲ್ಲಿ 3 ಮಂದಿ ಆನೆಗೆ ಬಲಿಯಾಗಿದ್ದಾರೆ. ಇದೀಗ ಗುರುವಾರ ಸಿದ್ದಾಪುರ ಬಳಿಯ ಗುಹ್ಯ ಗ್ರಾಮದ ಪ್ಲಾಂಟರ್ ಚೌರಿರ ಗಣಪತಿ ಅಲಿಯಾಸ್ ಗಪ್ಪಿ ಎಂಬವರು ತಮ್ಮದೇ ತೋಟದಲ್ಲಿ ಕೆಲಸ ಮಾಡ್ತಿದ್ದ ವೇಳೆ ಆನೆ ದಾಳಿಗೆ ಸಿಲುಕಿ ಜೀವ ಕಳೆದುಕೊಂಡಿದ್ದಾರೆ. ಗಣಪತಿ ತಮ್ಮ ಮನೆ ಸಮೀಪದ ತೋಟದಲ್ಲಿ ಕೆಲಸ ಮಾಡ್ತಿದ್ದ ವೇಳೆ ಕಾಡಾನೆ ಪ್ರತ್ಯಕ್ಷವಾಗಿ ದಾಳಿ ಮಾಡಿದೆ. ದಾಳಿಯಿಂದ ಗಂಭೀರ ಗಾಯಗೊಂಡ ಗಣಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಮಡಿಕೇರಿ ತಾಲೂಕಿನ ಬೆಟ್ಟತ್ತೂರಿನಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಆನೆ ದಾಳಿಗೆ ಬಲಿಯಾದ ಬೆನ್ನಲ್ಲೇ ಗುರುವಾರ ಮಧ್ಯಾಹ್ನದ ವೇಳೆ ವಾಲ್ನೂರು ಗ್ರಾಮದಲ್ಲಿ ಪಂಚಾಯಿತಿ ಮಾಜಿ ಸದಸ್ಯರೊಬ್ಬರನ್ನು ಆನೆ ಬಲಿ ಪಡೆದಿತ್ತು. ಇತ್ತ ಗುಹ್ಯಾದಲ್ಲಿ ಕಾಫಿ ಬೆಳೆಗಾರನ ಸಾವು ಮತ್ತು ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ನಾಗರಿಕರು ಸಿದ್ದಾಪುರ ಆಸ್ಪತ್ರೆ ಶವಾಗಾರದ ಮುಂದೆ ಪ್ರತಿಭಟನೆ ನಡೆಸಿದರು. ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ರೈತ ಸಂಘದ ಪ್ರತಿನಿಧಿಗಳು ಮತ್ತು ನಾಗರಿಕ ಪ್ರಮುಖರು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಖಂಡಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಮೊಕದ್ದಮೆ ದಾಖಲಿಸಬೇಕೆಂದು ಒತ್ತಾಯಿಸಿ ಇಳಿ ಸಂಜೆಯವರೆಗೂ ಜನರ ಪ್ರತಿಭಟನೆ ಮುಂದುವರಿದಿತ್ತು. ಕೃಷ್ಣ, ಚಿತ್ತಾರ ನ್ಯೂಸ್, ಸಿದ್ದಾಪುರ. ನೀವು ನಿಮ್ಮ ಇದನ್ನು ಜನರ ಮುಂದೆ ಹೇಳಿ, ಒಂದು ನಾನು ಹೆಲ್ಪ್ಲೆಸ್ ಅಂತ ಹೇಳಿ, ಮೇಲಿಂದ ಆಡೋದಿಲ್ಲ, ಇದನ್ನು ಮೇಲಿಂದ ಬರಬೇಕು, ನಾನು ಹೆಲ್ಪ್ಲೆಸ್ ಅಂತ ಹೇಳಿ ನೀವು ಹಾಗೆ ನಾವು ಸ್ಟೇಟ್ಮೆಂಟ್ ಕೊಟ್ಟರೆ ಸರ್ಕಾರಕ್ಕೆ ಮುಗಿಸೋ ಕೆಲಸ ನಾವು ಮಾಡ್ತೀವಿ. ಹಾಗೆ ಮಾಡಬೇಕು. ಈ ಒಂದು ನಿಮಗೆ ಕ್ರಮ ಕೈಗೊಳ್ಳಿಕ್ಕೆ ಆಗ್ತದ? ಇಲ್ಲಾಂದ್ರೆ ನನಗೆ ಇಲ್ಲಿಂದ ನನಗೆ ಅಷ್ಟು ಪವರ್ಸ್ ಇಲ್ಲ, ನಾನು ಹೆಲ್ಪ್ಲೆಸ್, ನೇರವಾಗಿ ಜನರ ಮುಂದೆ ಕಮಿಟ್ ಆಗ್ಬಿಡಿ. ನಾವು ಅದನ್ನು ಸರ್ಕಾರಕ್ಕೆ ಮುಗಿಸೋಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾಕಾಗೋದಿಲ್ಲ ನೋಡು. ನಾವು ಸುಮ್ಮನೆ ಈಗ ನಿಮ್ಮನ್ನು ಒಂದು ಅಧಿಕಾರಿ ನಿಲ್ಲಿಸ್ಕೊಂಡು ಬೈಯೋದಲ್ಲ, ನೀವು ಸಹ ಅದನ್ನು ಹೇಳುವಂತ ಜನರ ಮುಂದೆ ಏನು ವಾಸ್ತವಾಂಶ ಏನು ಅಂತ ಹೇಳೋದು ಹೇಳಬೇಕು. ನನಗೆ ಇಷ್ಟೇ ಪವರ್ಸ್ ಇರೋದು, ನನಗೆ ಇದು ಮಾಡ್ಲಿಕ್ಕೆ ಪವರ್ಸ್ ಇಲ್ಲ, ಏನು ಅಂತ ಹೇಳೋದು ಜನರ ಮುಂದೆ We have given you the ಕನ್ನಡ ಸ್ವಲ್ಪ ನಮ್ಮ ಅಹವಾಲೆಲ್ಲ ಹೇಳಿ ಆಯಿತು. ಇವತ್ತು ಮೊದಲೆಲ್ಲ ಹೇಳಿರೋದು ಹಲವಾರು ವರ್ಷಗಳಿಂದ ಹೇಳ್ತಾ ಇದ್ದೀವಿ. ನೀವು ಬಹುಶಃ ಈ ಜಿಲ್ಲೆ ಹೊಸಬರು ಇರ್ಬೋದು, ಆದರೆ ನಿಮ್ಮ ಡಿಪಾರ್ಟ್ಮೆಂಟ್ ಈ ಜಿಲ್ಲೆ ಯಾವತ್ತೂ ಬಿಟ್ಟೋಗಿಲ್ಲ. 1984ರಿಂದ ನಿಮಗೆ ಕೊಟ್ಟಿರೋಷ್ಟು ಕಾನೂನಲ್ಲಿ ಅಧಿಕಾರ ಬೇರೆ ಯಾವ ಕಾನೂನಲ್ಲೂ ಯಾರಿಗೂ ಕೊಟ್ಟಿಲ್ಲ. ಬ್ರಿಟಿಷರು ಇಟ್ಕೊಂಡಂಥ IPC ಅಲ್ಲಾಗಲಿ CRPC ಅಲ್ಲಾಗಲಿ ಒಬ್ಬನ ಅರೆಸ್ಟ್ ಮಾಡಿ ಒಳಗಾಕಿದ್ರೆ